ಮಾದರಿ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಉನ್ನತೀಕರಿಸಿದ ಪ್ರೌಢಶಾಲೆ ಉಣಕಲ್ ಹುಬ್ಬಳ್ಳಿ. ಈ ಶಾಲೆಯ ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷ ರಾಗಿ ಶ್ರೀರಂಗನಗೌಡ ಚಿಕ್ಕನಗೌಡ್ರ ಕರ್ತವ್ಯ ನಿರ್ವಹಿಸುತ್ತಿದ್ದು, ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ನಾವು ಉಣಕಲ್ MPS ಚಿಕ್ಕಮಠ ಸ್ಕೂಲಿಂದ ಮಾತಾಡೋದು. ರಂಗನಗೌಡ ಚಿಕ್ಕನಗೌಡ್ರ ಅಂತಂದು ಈ ಶಾಲೆಯ ಒಂದು SDMC ಅಧ್ಯಕ್ಷರು. ನಮ್ಮ ಶಾಲೆ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಾವು ತಮ್ಮ ಮೀಡಿಯಾ ಮುಖಾಂತರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀವಿ. ಈ ಶಾಲೆಗೆ ನಮ್ಮದು ಹುಬ್ಬಳ್ಳಿ ತಾಲೂಕೊಳಗೆ ದೊಡ್ಡ ಶಾಲೆ ಆಗಿರೋದ್ರಿಂದ ನಮ್ಮದು ಸದ್ಯ ಆಲ್ರೆಡಿ ಇವತ್ತಿನ ಮಟ್ಟ ಅಂದರೆ 700 ಚಿಲ್ಲರೆ ಅಡ್ಮಿಷನ್ ಆಗ್ಯಾವ, ಮಕ್ಕಳು ಅಡ್ಮಿಷನ್ ಆಗ್ಯಾವು. ಇಲ್ಲಿ ನಮ್ಮದು LKG ಇಂದ ಸ್ಟಾರ್ಟ್ ಆಗಿ 10th ಮಟ್ಟನೂ ಐತಿ. ಇದು ಹೋದ ವರ್ಷ ನಮ್ಮದು ಉನ್ನತೀಕರಣ ಆಗೈತಿ, ಶಾಲೆ 9th ಮತ್ತು 10th ಉನ್ನತೀಕರಣ ಆಗೈತಿ. ಈ ವರ್ಷ ನಮ್ಮದು KPS ಒಳಗೆ ಆಯ್ಕೆ ಆಗೈತಿ ನಮ್ಮ ಶಾಲೆ. ಹೋದ ವರ್ಷ ನಾವು 6 ಮಂತ್ 9th 10th ಕೂಡ ಇಲ್ಲಿ ನಡೆಸೇವಿ. ಇಲ್ಲಿ ಅತಿಥಿ ಶಿಕ್ಷಕರನ್ನು ತೊಗೊಂಡು ಏನೋ ಒಂದು ಇದ್ದಂಥ ಶಿಕ್ಷಕರ ಮೂಲಕನ ನಾವು 9th 10th ನಡೆಸೀವಿ. ಈ ಸರಿ ನಮ್ಮದು 10th ಫಸ್ಟ್ ಬ್ಯಾಚ್, ಈ ಶಾಲೆಯಿಂದ 10th ಫಸ್ಟ್ ಬ್ಯಾಚ್ ಹೊಂಟೈತಿ. ಅದಕ್ಕೆ ಆದಷ್ಟು ಜಲ್ದಿ ನಮಗೆ ಸರ್ಕಾರ ಲೆವೆಲಿಂದ ಪೋಸ್ಟಿಂಗ್ ಆಗಬೇಕು, ವಿಷಯವಾರು ಟೀಚರ್ಸ್ಗಳು ಬೇಕು. ಕೆಲವೊಂದು ಇಲ್ಲಿ ಅನಾನುಕೂಲತೆ ಅದಾವೆ, ಬಿಲ್ಡಿಂಗದ ಅನಾನುಕೂಲತೆ ಇದೆ, ಅವೆಲ್ಲ ಬಿಲ್ಡಿಂಗಿನ ಅನಾನುಕೂಲತೆ ಎಲ್ಲ ಸರಿಯಾಗಬೇಕು. ಇದು ಒಂದು. ನೆಕ್ಸ್ಟ್ ತತ್ತಿದು ಅಮೌಂಟ್ ಎಷ್ಟು ಕೊಡ್ತಾರೆ ಸರ್ಕಾರದಿಂದ? ತತ್ತಿ ಬಾಳೆಹಣ್ಣಿಂದು ಏನಾಗ್ತದೆ, ಸರ್ಕಾರದಿಂದ ನಮಗೆ 2 ಬಾಳೆಹಣ್ಣಿಗೆ 6 ರೂಪಾಯಿ, 1 ತತ್ತಿಗೆ 6 ರೂಪಾಯಿ. ಅದು ಸರ್ಕಾರದಿಂದ ಬಿಡುಗಡೆ ಆದಂಥ ಅನುದಾನ. ತತ್ತಿ ರೇಟ್ ಇವತ್ತು ಮಾರ್ಕೆಟ್ ರೇಟ್ ತತ್ತಿ ರೇಟ್ 6.5 ಐತಿ. ಅದು ವೇರಿಯೇಷನ್ ಹಾಕಿರ್ತೈತಿ, ಒಂದು ಜಾಸ್ತಿ ಆಗ್ತೈತಿ, ಒಂದು ಕಮ್ಮಿ ಆಗ್ತಿರ್ತೈತಿ. ಕೈಯಿಂದ ಹಾಕಿ ಕೊಡೋ ಪರಿಸ್ಥಿತಿ ಬಂದಿದೆ ಸರ್. ಇದು ಹೆಂಗೆ ಆಗತೈತೆ ಅಂದ್ರೆ ಸರ್, ಈಗ ತತ್ತಿ ರೇಟು ಬಾಳೆಹಣ್ಣು ರೇಟ್ ಸರಿ ಆಗ್ತೈತಿ. ಬಾಳೆಹಣ್ಣು 2 ಬಾಳೆಹಣ್ಣಿಗೆ 6 ರೂಪಾಯಿ ಐತಿ, ಅದು ಸರಿ ಆಗ್ತೈತಿ. ತತ್ತಿ ರೇಟ್ 6 ರೂಪಾಯಿ ಸರ್ಕಾರದಿಂದ ಬರೋದ್ರಿಂದ ನಮಗಿಲ್ಲಿ ಮಾರ್ಕೆಟ್ನಾಗ ಸಿಗೋದು 6.5. ಪ್ಲಸ್ ಅದಕ್ಕೆ ನಾವು ಮತ್ತೆ ತತ್ತಿನ ಕುಚ್ಚು ಕೊಡ್ಬೇಕು, ಅದಕ್ಕೆ ಸಿಲಿಂಡರ್ ಖರ್ಚು, ಆಮೇಲೆ ಕುದಿಸಾಕ ಮತ್ತು ಅದನ್ನು ಸುಲಿಯಾಕ ಅದು ಲೇಬರ್ ಪೇಮೆಂಟ್. ಆ ಪೇಮೆಂಟ್ಗಳು ಸರ್ಕಾರ ವಹಿಸಂಗಿಲ್ಲ. ಅದು ಪ್ರತಿ ದಿವಸನೂ ಅದು ನಮಗೆ ಹೊರೆ ಆದೈತಿ. ಆಮೇಲೆ ಒಂದು ಸಣ್ಣ ಮಕ್ಕಳು ಸಣ್ಣ ಪ್ರಮಾಣದ ಶಾಲೆ ಆದ್ರೆ ಒಂದು ಏನೋ ಒಂದು ಹೇಳ್ಕೊಂಡು ಮಾಡ್ಕೋಬೋದು, ಅಡುಗೆ ಸಹಾಯಕರಿಗೆ ಒಂದು ಹೇಳಿ ಮಾಡ್ಬೋದು. 700-800 ಆಗೋದ್ರಿಂದ ಇಲ್ಲಿ ಲೇಬರ್ದ ಅವಶ್ಯಕತೆನೂ ಐತಿ. ಅದಕ್ಕಾಗಿ ಹೆಚ್ಚುವರಿ ಶುಲ್ಕವನ್ನು ನಾವು ಸರ್ಕಾರ ಭರಿಸ್ಬೇಕು ಅಂತ ಸರ್ಕಾರಕ್ಕೆ ಇದೊಂದು ಮನವಿ ಕೊಡ್ತೀವಿ. ಆಮೇಲೆ ನಮ್ಮ ಸ್ಕೂಲ್ನಾಗ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ 700 ಚಿಲ್ಲರ್ ಹುಡುಗರು ಇರೋದ್ರಿಂದ ನಮಗೆ ರೂಮಿನ ಅವಶ್ಯಕತೆ ಭಾಳ ಐತಿ. ಈಗ ಆಲ್ರೆಡಿ ಸರ್ಕಾರದವರು 4 ರೂಮ್ ಸ್ಯಾಂಕ್ಷನ್ ಮಾಡ್ಯಾರ, ಬಟ್ ಅವು ಇನ್ನೂ ವರ್ಕ್ ಆರ್ಡರ್ ಆಗಿಲ್ಲ. ಈಗ ಸ್ಯಾಂಕ್ಷನ್ ಮಾಡಿ 6ರಿಂದ ಒಂದು ಹೆಚ್ಚು ಕಡಿಮೆ 6 ತಿಂಗಳ ಮ್ಯಾಲ ಆಯ್ತು. ಇಂಥ ಒಂದು ಪ್ರೊಸೆಸ್ಗಳನ್ನ ಜಲ್ದಿ ಮಾಡ್ಬೇಕು. ಈಗ ಮಾಡ್ಯಾರ ಅನ್ಕೊಂಡ್ ಕುಂತಾರೆ ನಮ್ಮ ಮಕ್ಕಳು ನಾವು ಎಲ್ಲಿ ಕುದಿಸ್ಬೇಕು? ಈಗ ಸರ್ಕಾರದಿಂದ ಆಗೈತಿ, ಆದ್ರೆ ಆ ವರ್ಕ್ಗಳು ಫಾಸ್ಟ್ ಆಗಬೇಕು. ಈಗ ನಾವು PWDವರಿಗೆ ಅದ್ರ ಬಗ್ಗೆ ಮಾಹಿತಿ ಕೇಳಿದಾಗ, ನಮ್ಮ ರೂಮ್ಸ್ ಏನಾದವು ಅಂತ ಕೇಳಿದಾಗ ಇನ್ನೂ ಪೇಪರ್ ವರ್ಕ್ ನಡೆದೈತಿ, ಪ್ರೊಸೆಸ್ ನಡೆದೈತಿ, ಇಂಥ ಉತ್ತರಗಳನ್ನ ಕೊಡ್ತಾರೆ. ಇವನ್ನ ಕೆಲವೊಂದನ್ನು ಏನು ಅರ್ಜೆಂಟ್ ನೀಡ್ ಅದಾವೋ ಅವನ್ನ ಫಾಸ್ಟ್ ವರ್ಕ್ ಮಾಡ್ಬೇಕು. ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ನಮಗೆ ಈ ಬಿಲ್ಡಿಂಗ್ ಅವ್ರು ಕಟ್ಟಕತ್ರ 6 ತಿಂಗಳು ಹೋಗ್ತೈತಿ, ಅಂದ್ರೆ ಇದೊಂದು ವರ್ಷ ಹೋಗ್ಬಿಡ್ತೈತಿ. ಈ 1 ವರ್ಷ ಮಟ್ಟ ನಾವು ಮಕ್ಕಳು ಎಲ್ಲಿ ಕೂಡಿಸ್ಬೇಕು? ಈಗ ಬಂದಂಥ ಸರ್ಕಾರ ಹೇಳ್ತೈತಿ ಬಂದಂಥ ಅಡ್ಮಿಷನ್ ಯಾವನು ನೀವು ಬಿಡಬೇಡ್ರಿ ಅಂತೇಳಿ. ಆ ಸರ್ಕಾರ ಆದೇಶ ನಾವು ಪಾಲಿಸ್ಬೇಕಂತಂದ್ರೆ ಮಕ್ಕಳನ್ನ ನಾವು ಅಡ್ಮಿಷನ್ ತೊಗೋಬೇಕು. ಅಡ್ಮಿಷನ್ ತೊಗೊಂಡಂಥ ಮಕ್ಕಳು ಎಲ್ಲಿ ಕೂಡಿಸ್ಬೇಕು? ಜಾಗ ಬೇಕಲ್ಲ. ಒಂದು ರೂಮ್ನಾಗ ನಾವು 30-40 ಮಂದಿ ಕೂಡಿಸ್ಬೇಕು. ತಾವೆಲ್ಲ ನೋಡ್ಬೋದು, ನಮ್ದೆಲ್ಲ ಇಲ್ಲಿ ನಾವು ಡಿಟೇಲ್ಸ್ ಹಾಕೀವಿ, ಮಕ್ಕಳ ಡಿಟೇಲ್ಸ್ ಹಾಕೀವಿ. ಒಂದೊಂದು ಕ್ಲಾಸ್ ಒಳಗೆ 50-60 ಹುಡುಗರು ಅಡ್ಮಿಷನ್ ಆದಾಗ ನಾವು 2 ಕ್ಲಾಸ್ ಮಾಡ್ಬೇಕೈತಿ. ಅವಾಗ ರೂಮ್ಸ್ ಬೇಕು. ಆಮೇಲೆ ನಮ್ಮದು ದ್ವಿಭಾಷಾ ಸ್ಕೂಲು, ನಮ್ಗೆ ಟೀಚರ್ಸ್ ಅವಶ್ಯಕತೆ ಭಾಳ ಐತಿ, ಟೀಚರ್ಸು ಬೇಕು. ಈಗ ನಮಗೆ ಗೆಸ್ಟ್ ಟೀಚರ್ 4 ಜನ ಕೊಟ್ಟಾರ, ಆದರೂ ಸಾಲಂಗಿಲ್ಲ. ಆಮೇಲೆ ನಮಗೆ ಹೈಸ್ಕೂಲಿಗೆ ಬೇಕು, ಮೇನ್ ಇಂಪಾರ್ಟೆಂಟ್ ಇರೋದು ಹೈಸ್ಕೂಲಿಗೆ ಮಕ್ಕಳಿಗೆ ಕಲ್ಸಕ್ಕೆ ಒಳ್ಳೆ ಟೀಚರ್ಸ್ ಬೇಕು. ಟೀಚರ್ಸ್ ಪೋಸ್ಟಿಂಗ್ ಆಗಬೇಕು. ನಾವು BO ಅವ್ರನ್ನ ಕೇಳಿದಾಗ, ನಮ್ಮ ಮೇಲಧಿಕಾರಿಗಳನ್ನ ಕೇಳಿದಾಗ ಇನ್ನೂ ಪೋಸ್ಟಿಂಗ್ ಆಗಿಲ್ಲ ಅಂತಾರೆ. ಈ ಪೋಸ್ಟಿಂಗ್ ಮಾಡುವಂಥ ಕೆಲಸ ಯಾರು ಮಾಡಬೇಕು? ಸರ್ಕಾರದವರು ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು. ಸರ್ಕಾರ ಬರೀ ಮಾತಾಡೋದಷ್ಟಲ್ಲ, ಕನ್ನಡ ಶಾಲೆ ಉಳಿಸೋಣ ಬೆಳೆಸೋಣ ಅಂತ ಎಲ್ಲರೂ ಭಾಷಣಗಳು ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಅದಕ್ಕೆ ಒಂದು ಪ್ರಯತ್ನ ಬೇಕಲ್ಲ, ಅದು ಯಾರು ಮಾಡಬೇಕು? ಸರ್ಕಾರ ಲೆವೆಲ್ನಾಗ ಆಗಬೇಕು. ಸರ್ಕಾರ ಲೆವೆಲ್ನಾಗ ಆಗ್ಬೇಕಂದ್ರೆ ಇಂಥ ಒಂದು ಕೆಲಸಗಳನ್ನ ಅವರು ಫಾಸ್ಟ್ ಮಾಡಬೇಕು. ಸರ್ಕಾರದವರು ಇಂಥ ಕೆಲಸಗಳನ್ನ ಫಾಸ್ಟ್ ಮಾಡ್ಬೇಕು, ಅಂದ್ರೆ ಮಾತ್ರ ಸರ್ಕಾರಿ ಶಾಲೆಗಳು ಉಳಿಯೋಕೆ ಸಾಧ್ಯ. ಇಲ್ಲಾಂದ್ರೆ ಈಗ ಆಲ್ರೆಡಿ ಏನು ನಶಿಸಿ ಹೊಂಟಾವಲ್ಲ, ಇನ್ನೂ ನಶಿಸಿ ಹೋಗ್ತಾವೆ. ನಾವಿಲ್ಲಿ ಎಲ್ಲ ರೀತಿಯೂ ನಮ್ಮ ಇದ್ದಂಥ ಟೀಚರ್ಸ್ ಎಲ್ಲ ರೀತಿಯೂ ಒಳ್ಳೆ ಒಂದು ಶಿಕ್ಷಣ ಕೊಡೋಕೆ ನಾವು ಎಲ್ಲರೂ ತಯಾರಿದ್ದೀವಿ. ಅದಕ್ಕೆ ಪೂರಕವಾಗಿ ಅದಕ್ಕೆ ನಮಗೆ ಸಪೋರ್ಟ್ ಬೇಕಲ್ಲ ಸರ್ಕಾರದಿಂದ. ಸರ್ಕಾರ ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಏನು ಮಾಡೋಕ್ಕೆ ಸಾಧ್ಯ ಐತಿ? ಆಮೇಲೆ ಈ ಎರಡನೇದ್ದು ನಮಗೆ ಶೌಚಾಲಯ 700 ಮಕ್ಕಳು ಸದ್ಯ ಇರುವಂಥ ನಮ್ಮ 700 ಮಕ್ಕಳು ಶೌಚಾಲಯಕ್ಕೆ ಹೋದ್ರೆ, ಒಂದು ಸರಿ ಹೋದ್ರೆ 700 ಮಕ್ಕಳು ಹೋಗ್ತಾವೆ. 700 ಮಕ್ಕಳು ಹೋದ್ರೆ ಶೌಚಾಲಯ ಪರಿಸ್ಥಿತಿ ಏನಾಗ್ತೈತಿ? ಅದನ್ನು ಕ್ಲೀನ್ ಮಾಡೋಕ್ಕಂತ ಲೇಬರ್ ಬೇಕಲ್ಲ. ಎಷ್ಟಂತ ನಾವು SDMC ಅವ್ರ ಕೈಲಿ ಹಾಕತ್ತೀವಿ, ಆ ಪ್ರಶ್ನೆ ಬೇರೆ. ಆ ಸರ್ಕಾರದಿಂದ ಒಬ್ಬರನ್ನ ಯೋಜನೆ ಮಾಡ್ಬೇಕು, ಇಲ್ಲ ಅದಕ್ಕೊಂದು ಅನುದಾನ ಅಂತ ಮಾಡ್ಬೇಕು.
ಈಗ ಶೌಚಾಲಯಗಳು ಇಲ್ಲ, ಪ್ರತಿಯೊಂದು ಶಾಲೆ ನಮ್ದೊಂದು ಶಾಲೆ ಅಲ್ಲಿದು, ಭಾಳ ಶಾಲೆ ಒಳಗೆ ಶೌಚಾಲಯಗಳು ಎಲ್ಲ ದುರಸ್ತಿ ಅದಾವು, ಆಮೇಲೆ ಸಿಸ್ಟಮೆಟಿಕ್ ಇಲ್ಲ. ಅದಕ್ಕೆಲ್ಲ ಗಮನ ಹರಿಸ್ಬೇಕು, ಸರ್ಕಾರದ ಗಮನ ಹರಿಸ್ಬೇಕು. ಬರೀ ಒಂದು ಮನೆ ಒಳಗೆ 5 ಜನ ಇರ್ತಾರೆ, 5 ಜನ ಇದ್ರೆ ಮೇಂಟೆನೆನ್ಸ್ ಎಷ್ಟು ಇರ್ತೈತೆ ರೀ? ಇಲ್ಲಿ 700 ಮಕ್ಳು ಅದಾರ ಅಂದ್ರೆ ಮೇಂಟೆನೆನ್ಸ್ ಎಷ್ಟು ಆಗ್ಬೋದು? ಇದನ್ನೆಲ್ಲ ಸರ್ಕಾರ ಎಚ್ಚರಿಸ್ಕೋಬೇಕು. 700 ಮಕ್ಳು ಒಂದು ಸರಿ ಹೋದ್ರಂದ್ರೆ ಒಂದು ಶೌಚಾಲಯ ಪರಿಸ್ಥಿತಿ ಏನಾಕೈತಿ, ಅದನ್ನು ಕ್ಲೀನ್ ಮಾಡಕ್ಕಂತ ಒಬ್ರು ಲೇಬರ್ ಬೇಕು. ಆ ಲೇಬರಿಗೆ ಯಾರು ಕೊಡಬೇಕು? ಸರ್ಕಾರದವ್ರು ಕೊಡಬೇಕು. ಈಗ ಇದ್ದಂಥ ಅಡ್ಜಸ್ಟ್ಮೆಂಟ್ ಎಷ್ಟು ದಿನ ಅಂತ ಮಾಡ್ಬೋದು? ಹೌದು, 1 ದಿವಸ ಮಾಡ್ಬೋದು, 1 ತಿಂಗಳ ಮಾಡ್ಬೋದು. ಅದಕ್ಕೆ ಇಂಥವನ್ನೆಲ್ಲ ಸರ್ಕಾರ ಗಮನ ಹರಿಸ್ಬೇಕು. ಅಂದ್ರೆ ಈಗ ನಮ್ಮ ಮಕ್ಕಳಿಗೆ ಏನಾಗೈತಿ, ಇಲ್ಲೆಲ್ಲ ಶಿಸ್ತುಬದ್ಧವಾಗಿ ನೀಟಾಗಿ ಸ್ಕೂಲ್ ನೀಟಾಗಿತ್ತಂದ್ರೆ ಕಲ್ತಿದ್ದು ವಿದ್ಯೆನೂ ತಲೆಗೆ ಹತ್ತೈತಿ. ಅದಕ್ಕೆ ಇಂಥವೆಲ್ಲ ಸಣ್ಣ ಪುಟ್ಟ ದೋಷಗಳು ಏನದೋ ಅವನ್ನೆಲ್ಲ ಸರ್ಕಾರದವ್ರು ಎಚ್ಚರಿಕೆ ಮಾಡ್ಬೇಕು. ಆಮೇಲೆ ಬರೀ ಶೌಚಾಲಯ ಒಂದಲ್ಲ, ಕಟ್ಟಡಗಳು ಎಷ್ಟೋ ಕಟ್ಟಡಗಳು ದುರಸ್ತಿ ಅದಾವೆ. ಆಮೇಲೆ ಸರ್ಕಾರಕ್ಕೆ ಇನ್ನೊಂದು ಗಂಭೀರವಾಗಿ ತಿಳಿಸೋದು ಏನಂದ್ರೆ, ನಮ್ಮ ಕಟ್ಟಡಗಳು ಶೀತಲ ವ್ಯವಸ್ಥೆ ಭಾಳ ಅಂದ್ರೆ 10 ವರ್ಷ ಬದುಕಂಗಿಲ್ಲ ರೀ. ಗೋರ್ಮೆಂಟ್ ಕಟ್ಟಡಗಳು ಬರೀ 10 ವರ್ಷ ರೀ, 10 ರಿಂದ 15 ವರ್ಷಕ್ಕೆ ಅವು ಡೆಮಾಲಿಷನ್ ಬರ್ತಾವೆ. ಯಾಕೆ ಬರ್ತಾವೆ? ಈಗ ನಮ್ಮ ಪ್ರಶ್ನೆ, ನಾವು ಮನೆ ಕಟ್ತೇವೆ, ಅದೇ ಗೌಂಡಿ ಅದೇ ಇಂಜಿನಿಯರ್ ಕಟ್ತಾನೆ, ಅವು 25 ವರ್ಷ ಬರ್ತಾವೆ. ಸರ್ಕಾರಿ ಕೆಲಸ ಅಂದ್ರೆ ಇವು ಯಾಕೆ 10 ರಿಂದ 15 ವರ್ಷಕ್ಕೆ ಹೋಗ್ತಾವೆ? ಎಲ್ಲ ಕಳಪೆ ಕಾಮಗಾರಿ ಆಗ್ತಾವೆ. ಈ ಕಳಪೆ ಕಾಮಗಾರಿ ಆಗಕ್ಕೆ ಇವನು ಕಳಪೆ ಕಾಮಗಾರಿ ಆಗಬಾರ್ದು. ಯಾವುದೇ ಸರ್ಕಾರಿ ಶಾಲೆ ಇರಲಿ, ಯಾವುದೇ ಸರ್ಕಾರಿ ಕಟ್ಟಡ ಇರಲಿ, ಅದರಾದ ಒಂದು ಸ್ಟ್ರೆಂತು, ಅದಕ್ಕಾಗಿ ಒಂದು ಅದಕ್ಕೆ ಆಯುಷ್ಯ ಇರಬೇಕು. ಆ ಆಯುಷ್ಯ ಬರುವಂಗೆ ಇರುವಂಥ ಕಾಂಟ್ರಾಕ್ಟ್ರಿಗೆ ಕೊಡ್ಬೇಕು. ಯಾವುದೋ ಒಂದು ಡಮ್ಮಿ ಕಾಂಟ್ರಾಕ್ಟ್ರು ಯಾರೋ ಒಬ್ರು ಏನೋ ಮಾಡಿ ಲೋಪ ಮಾಡಿ ಆಮೇಲೆ ಕಳಪೆ ಕಾಮಗಾರಿ ಮಾಡಿ ಅವ್ನು ಫಿನಿಶಿಂಗ್ ಮಾಡಿ ಸೀರೆ ಉಡಿಸಿ ಪೇಂಟ್ ಮಾಡಿ ಹೋಗ್ಬಿಡ್ತಾನೆ. ಮುಂದೆ 10-15 ನೀವು ನಾ ತೋರಿಸ್ತೇನೆ. ನಮ್ಮ ಸ್ಕೂಲ್ನಾಗ ಪೈಪ್ ಹಾಕ್ಯಾರ ಸರ್, ಪೈಪ್ ತಮಗೂ ಗೊತ್ತೈತಿ, ಇಡೀ ಮಾರ್ಕೆಟಿಗೆ ಗೊತ್ತೈತಿ. 10 ರೂಪಾಯಿಗೆ ಒಂದು ಸಿಗ್ತೈತಿ, 100 ರೂಪಾಯಿಗೆ ಒಂದು ಸಿಗ್ತೈತಿ. ಹೌದ್ರಿ, 100 ರೂಪಾಯಿ ಬಿಲ್ ಹಚ್ತಾರೆ, 10 ರೂಪಾಯಿ ಇಲ್ಲಿ ಕೆಲಸ ಮಾಡ್ತಾರೆ. ಆ 10 ರೂಪಾಯಿ ಪೈಪ್ ಎಷ್ಟು ದಿನ ಬರ್ತೈತೆ? ಅದು ಭಾಳ 6 ತಿಂಗಳು. 6 ತಿಂಗಳಿಗೆ ಮತ್ತೆ ಮೇಂಟೆನೆನ್ಸ್ ಚಲೋ. ಈ ಕೇಬಲ್ ಹಾಕ್ತಾರೆ, ಇದಕ್ಕೆ ವೈರಿಂಗ್ ಮಾಡ್ತಾರೆ. ವೈರಿಂಗ್ ಮಾಡೋ ಅದಕ್ಕೆ ಕೆಪಾಸಿಟಿ ಇರ್ತೈತೆ. ಈ ಒಂದು ಫ್ಯಾನಿಗೆ ಹಾಕುವಂಥ ಕೆಪಾಸಿಟಿ ವೈರ ಬೇರೆ ಇರ್ತೈತಿ, ಲೈಟಿಗೆ ಹಾಕುವಂಥ ಕೆಪಾಸಿಟಿನೇ ಬೇರೆ ಇರ್ತೈತಿ. ಅಂಥವನ್ನೆಲ್ಲ ಇವರು ಕಳಪೆ ಮಾಡಿಬಿಟ್ರಂದ್ರೆ ನಮಗೆ ಮುಂದೆ 6 ತಿಂಗಳಿಗೆ ಲೈಟು ಹೋಗ್ತಾವೆ, ಫ್ಯಾನ್ ಹೋಗ್ತಾವೆ. ಮುಂದೆ ಅವ್ರನ್ನ ಮೇಂಟೈನ್ ಮಾಡ್ಬೇಕು ಯಾರು? ಟೀಚರ್ಸ್ ಕೈಲಿ ಹಾಕ್ಕೊಡ್ಬೇಕಾ? ಇಲ್ಲ SDMC ಅವ್ರ ಕೈಲಿ ಹಾಕ್ಬೇಕಾ? ಹಾಕ್ಬೋದು, ಒಂದ್ಸರಿ ಹಾಕ್ಬೋದು. ಎಷ್ಟು ಬರೀ ಹಾಕ್ಬೇಕು? ಅದಕ್ಕೆ ಇಂಥವೆಲ್ಲ ಏನೈತಲ್ಲ, ಸರ್ಕಾರ ಕಟ್ಟುನಿಟ್ಟಾಗಿ ಈ ಏನು ಕಾಂಟ್ರಾಕ್ಟ್ ಯಾರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ, ಯಾರಿಗೆ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಆಗಿರ್ತೈತಿ ಅವ್ರಿಗೆಲ್ಲ ಅಂದ್ರೆ ಕಟ್ಟುನಿಟ್ಟು ಮಾಡ್ಬೇಕು. ಅವ್ರಿಗೆ ಕಟ್ಟುನಿಟ್ಟು ಮಾಡಿ ನಮ್ಮ ಕಳಪೆ ಕಾಮಗಾರಿ ಆಗ್ಲಂಗೆ ಅದಕ್ಕೆ ಉಸ್ತುವಾರಿ ನೋಡ್ಕೋಬೇಕು. ಹಂಗೇನಾರು ಆದ್ರೆ ಅಂಥ ಕಾಂಟ್ರಾಕ್ಟರ್ನ ಬ್ಯಾನ್ ಮಾಡಬೇಕು. ಇದು ಒಂದು ನಮ್ಮ ಮನವಿ, ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒಂದು ಮನವಿ. ಆದಷ್ಟು ನಮ್ಮ ಶಾಲೆಗೆ, ಆಮೇಲೆ ಎಲ್ಲ ಟೋಟಲ್ ಇರುವಂಥ ಎಲ್ಲ ಗೌರ್ಮೆಂಟ್ ಶಾಲೆಗೆ ಪೋಸ್ಟಿಂಗ್ ಆಗಲಿ, ಎಲ್ಲೆಲ್ಲಿ ಉನ್ನತೀಕರಣ ಆಗ್ಯಾರ ಅಲ್ಲೆಲ್ಲ ಪೋಸ್ಟಿಂಗ್ ಆಗಬೇಕು. ಒಳ್ಳೆ ಟೀಚರ್ಸ್ ಕೊಡಬೇಕು. ಆಮೇಲೆ ವ್ಯವಸ್ಥೆಗಳ್ನ ಸರಿಯಾಗಿ ಮಾಡೋಕ್ಕೆ, ಆಮೇಲೆ ಮೇಂಟೈನ್ ಮಾಡೋಕ್ಕೆ ಸರ್ಕಾರದಿಂದ ನಮಗೆ ಅನುದಾನನೂ ಕೊಡಬೇಕು, ಹೆಚ್ಚಿನ ಅನುದಾನನೂ ಕೊಡಬೇಕು. ಈಗ ಲಾಸ್ಟ್ ಟೈಮ್ ನಮ್ಮ ಶಾಲೆ ಕೊಟ್ಟರು, ಒಂದು ಅನುದಾನ ಕೊಟ್ಟರು, 60 ರಿಂದ 70 ಸಾವಿರ ಕೊಟ್ಟರು. ಅದು 60 ರಿಂದ 70 ಸಾವಿರ ರೂಪಾಯಿ ನಮ್ಮ ಇಂಥದ್ದು ಒಂದು ದೊಡ್ಡ ಶಾಲೆಗೆ ಸಾಲಂಗಿಲ್ಲ. ಈ ದೊಡ್ಡ ಶಾಲೆಗೆ ಎಷ್ಟು ಬಂದೈತೆ ಅಂದ್ರೆ ಸಣ್ಣ ಶಾಲೆಗೆ ಇನ್ನೂ ಕಡಿಮೆ ಪ್ರಮಾಣದೊಳಗೆ ಬಂದಿರ್ತೈತಿ. ಎಲ್ಲ ಕಡೆನೂ ಮೇಂಟೆನೆನ್ಸ್ ಎಲ್ಲ ಶಾಲೆಯೊಳಗೂ ಇರ್ತೈತಿ, ಅದು ಅಮೌಂಟ್ ಸಾಲಂಗಿಲ್ಲ. ಯಾಕಂದ್ರೆ ಬರೀ ಶೌಚಾಲಯಕ್ಕೆ ಹೋಗ್ಬಿಡ್ತೈತಿ. ಒಂದು ವಾರಕ್ಕೆ ಒಂದು ಶೌಚಾಲಯ ಸ್ವಚ್ಛ ಮಾಡೋಕೆ 1,000 ರೂಪಾಯಿ ಹೋಗ್ತೈತಿ. ಒಂದು ತಿಂಗಳಿಗೆ 3 ರಿಂದ 4 ಸಾವಿರ ರೂಪಾಯಿ ಬರೀ ಶೌಚಾಲಯ ಕ್ಲೀನ್ ಮಾಡಕ್ಕೆ. ಅಲ್ಲಿ ಒಂದು ವರ್ಷಕ್ಕೆ ಏನಾತ್ರಿ 80 ಸಾವಿರ ರೂಪಾಯಿ ಬರೀ ಶೌಚಾಲಯಕ್ಕೆ ಹೋಗ್ತೈತಿ. ಯಾಕಂದರೆ 700 ಮಕ್ಕಳು, ಸಣ್ಣ ಮಕ್ಕಳಲ್ಲ, 700 ಮಕ್ಕಳು ಇದು ಮಾಡಿದ್ದನ್ನು ಸರಿ ಮಾಡ್ಬೇಕಂತಂದ್ರೆ ಹಿಂಗೆಲ್ಲ ಹೆಚ್ಚಿನ ಒಂದು ಖರ್ಚುಗಳು ಇರ್ತಾವೆ. ಅದರ ಸಂಬಂಧ ಸರ್ಕಾರ ಇದಕ್ಕೆ ಎಚ್ಚೆತ್ಕೊಂಡು ಹೆಚ್ಚಿನ ಒಂದು ಆಸಕ್ತಿ ತೋರಿಸಿ ಸರ್ಕಾರಿ ಶಾಲೆಯನ್ನು ಉಳಿಸೋಕೆ ಪ್ರಯತ್ನ ಮಾಡಬೇಕು ಅಂತ ನಮಗೊಂದು ಮನವಿ. ಮೇಲಾಧಿಕಾರಿಗಳಿಗೆ ನಾವು ಮನವಿನೂ ಕೊಟ್ಟೇವ್ರಿ. ಮೇಲಾಧಿಕಾರಿಗಳು ಬಂದು ಇಲ್ಲೆಲ್ಲ ಇದನ್ನ ವ್ಯವಸ್ಥೆನೆಲ್ಲ ನೋಡಿಕೊಂಡು ಅವರು ತಮ್ದು ಏನು ಪ್ರಯತ್ನ ಮಾಡಬೇಕು, ಸರ್ಕಾರಕ್ಕೆ ಅದನ್ನ ಏನು ತಿಳಿಸ್ತೇವೆ ಅಂತ ನಮ್ಗೆ ಭರವಸೆನೂ ಕೊಟ್ಟಾರೆ. ಆಮೇಲೆ ನಮ್ಮ ಹೆಮ್ಮೆ ಶಾಸಕರು ಕೂಡ ಅವರು ನಮ್ಮ ಶಾಲೆಗೆ 2-3 ಸರಿ ವಿಸಿಟ್ ಮಾಡಿ ಇಲ್ಲಿ ಏನೇನು ಬೇಕು ಅನಾನುಕೂಲತೆ ಅವನ್ನೆಲ್ಲ ಸರಿ ಮಾಡ್ತೇವೆ ಅಂತಂದ್ರೆ ಅದು ಆಗಬೇಕಾಗಿದ್ದು ಅಲ್ಲಿ ಮೇಲಾಧಿಕಾರಿಗಳು ಮನವಿ ಕೊಡ್ಬೋದು. ಆಗಬೇಕಾಗಿದ್ದ ಮೇಲೆ ಮೂಲ ಇರೋದು ಸರ್ಕಾರದಿಂದ ಆದ್ರೆ ಅಧಿಕಾರಿಗಳು ಏನಾರು ಮಾಡೋಕ್ಕೆ ಸಾಧ್ಯ. ಇಲ್ಲಿ ಏನದಾವ ಲೋಪದೋಷ 15ಕ್ಕೆ ಒಂದ್ಸರಿ ಬರ್ತಾರೆ, ಡೈಟ್ನವ್ರು ಬರ್ತಾರೆ, BRC ಅವ್ರು ಬರ್ತಾರೆ, ಎಲ್ಲರೂ ಬಂದು ಇಲ್ಲಿ ಏನದೋ ಎಲ್ಲ ರಿಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವರೆಲ್ಲ ಹಾಕಿದ್ದು ನಮ್ಗೆ ತೋರಿಸ್ಯಾರ. ಬಟ್ ಕೆಲಸಗಳಾಗಿಲ್ಲ. ಆಗ್ತಾವ್ರಿ, ಭಾಳ ಲೇಟ್ ಆಗ್ತಾವೆ ಕೆಲಸಗಳು, ಭಾಳ ಲೇಟ್ ಆಗ್ತಾವೆ. ಅಂದ್ರೆ ಹೊಟ್ಟೆ ಎಷ್ಟಾಗಿ ಊಟ ಮಾಡ್ಬೇಕು, ಹೊಟ್ಟೆ ತುಂಬಿದ ಮ್ಯಾಗ ಊಟ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಅಂದ್ರೆ ನಮಗೆ ಯಾವಾಗ ಅವಶ್ಯಕತೆ ಐತಿ ಅವಾಗ ಅದು ನೀಡ್ ಫುಲ್ಫಿಲ್ ಆಗ್ಬೇಕು. ಈಗ ನಮಗೆಲ್ಲ ಮುಗಿದ 6 ತಿಂಗಳು ಆದಮೇಲೆ ಬಂದರೆ ಏನು ಮಾಡ್ಬೇಕು? ಈಗ ಶೂಸ್ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಈಗ ಶೂಸ್ ಬಿಡುಗಡೆ ಆಗ್ಬೇಕಲ್ಲ. ಈಗ 3 ತಿಂಗಳು ಆದಮೇಲೆ ಶೂಸ್ ಇವ್ರು ಬಿಡುಗಡೆ ಮಾಡಿದ್ರೆ ಅದು ಎದಕ್ಕೆ ಯೂಸ್ ಆಗುತ್ತೆ? ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಸರ್ಕಾರ ಯಾಕೆ ಇದಕ್ಕೆ ರೆಡಿ ಇರಲ್ಲ ಅಂತ ಹೇಳೋದು. ಈ ಸರಿ ಬುಕ್ಸ್ ಎಲ್ಲ ಕೊಟ್ಟಾರ ಸರ್ಕಾರದವ್ರು. ಈ ಸರಿ
ಸ್ಕೂಲ್ ಸ್ಟಾರ್ಟ್ ಆಗೋರೆ ಬುಕ್ಸ್ ಕೊಟ್ಟಾರ, ಅದ್ರ ಜೊತೆ ಡ್ರೆಸ್ಸು ಮತ್ತು ಶೂಸು ಕೊಡಬೇಕಿತ್ತು, ಅದು ಸ್ವಲ್ಪ ಡಿಲೇ ಆಗಿತ್ತು. ಅವೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋಗ್ಲೇನ ಬಂದುಬಿಟ್ರೆ, ಫಸ್ಟ್ ಡೇನ ಬಂದುಬಿಟ್ರೆ ಮಕ್ಕಳಿಗೆ ಒಂದು ಸಿಸ್ಟಮೆಟಿಕ್ವಾಗಿ ಶಾಲೆಗೆ ಬರೋಕೆ ಒಂದು ಅನುಕೂಲ ಆಗ್ತದೆ. ಇವು ಮಾಡ್ತಾರ ಲೇಟ್ ಆಗಿರ್ತೈತೆ, ಅದಕ್ಕೆ ಆ ಲೇಟ್ ಆಗೋದನ್ನ ಏನೈತಲ್ಲ ಅದನ್ನು ಇನ್ ಟೈಮ್ ಮಾಡಬೇಕು ಅಂತ ನಮ್ದೊಂದು ಎಲ್ಲ ಸ್ಕೂಲ್ನಾಗ ಎಲ್ಲ ತಮ್ಮ ಪತ್ರಿಕೆ ಮೂಲಕ ಸರ್ಕಾರ ಗಮನಕ್ಕೆ ತರಬೇಕು, ಸ್ವಲ್ಪ ಉಗ್ರವಾಗಿ ಆಗಬೇಕು. ಯಾಕಂದ್ರೆ ನೀವು 10 ಮಾಡೋ ಬದ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ರೆ, ಕಲಿಯೋ ಮಕ್ಕಳಿಗೆ ಮಾಡಿದ್ರೆ, ಇದು ನೀವು 10 ಕೆಲಸ ಮಾಡಿದ್ರಷ್ಟು ಶಾಶ್ವತವಾದ ಕೆಲಸ ಇದು. ಯಾಕಂದ್ರೆ ದೇವಸ್ಥಾನ ಎಷ್ಟು ಶ್ರೇಷ್ಠ ಹಂಗೆ ನಮ್ಮ ಕನ್ನಡ ಶಾಲೆನೂ ಶ್ರೇಷ್ಠ. ಇಲ್ಲೆಲ್ಲ ಮುಗ್ಧ ಮಕ್ಕಳು ಇರ್ತಾವು, ಅವ್ರ ಮಕ್ಕಳು ದೇವ್ರ ಸಮಾನ ಅಂತಂದು ಬರೀ ನಾನು ನೋಡಿ ಹೇಳೋದಲ್ಲ, ನಾವು ಅದನ್ನು ಪಾಲಿಸ್ಬೇಕಾಗ್ತೈತಿ. ಯಾಕಂದ್ರೆ ಮಕ್ಕಳಂದ್ರೆ ಅವು ಪಾಪ ಅವ್ರಿಗೆ ಏನೂ ಗೊತ್ತಿರಲ್ಲ, ಅವರು ಒಂದು ಖಾಲಿ ತಲೆಯಲ್ಲೇ ಬಂದಿರ್ತಾರೆ. ಅವ್ರಿಗೆ ವಿದ್ಯೆ ತುಂಬುವಂಥ ಕೆಲಸ ನಮ್ಮ ಶಿಕ್ಷಕರು ಮಾಡ್ಬೇಕು. ಶಿಕ್ಷಕರು ಮಾಡ್ಬೇಕಾದ್ರೆ ಶಿಕ್ಷಕರಿಗೆ ಸಪೋರ್ಟ್ ಆಗಿ ಸರ್ಕಾರ ಇರ್ಬೇಕು. ಅವ್ರಿಗೆ ಏನು ಬೇಕು, ಅನಾನುಕೂಲತೆ ಏನದಾವು ಅವನ್ನೆಲ್ಲ ಮಾಡಿದ್ರೆ ಯಾವ ಶಿಕ್ಷಕರು ಕೂಡ ತಮ್ಮ ಒಂದು ಕರ್ತವ್ಯವನ್ನು ಲೋಪ ಮಾಡಲ್ಲ. ಅವ್ರಿಗೆ ಅನಾನುಕೂಲತೆ ಇದ್ದಿದ್ದಕ್ಕೆ ಅದನ್ನು ಅವರು ಅವಕಾಶಗಳು ಕಡಿಮೆ ಆಗ್ತವೆ. ಆಮೇಲೆ ಪೇಪರ್ ವರ್ಕ್ ಭಾಳ ಆಗ್ತದೆ ಸರ್. ನಂದು ಹೇಳ್ಬೇಕಂತಂದ್ರೆ ಈ ಸರ್ಕಾರದ ಬರೀ ಲೆಕ್ಕ ಬರೆಯೋದಾಗ್ಬಿಟ್ಟೈತಿ. ಶಿಕ್ಷಕರು ಸರ್ಕಾರಕ್ಕೆ ತತ್ತಿ ಎಷ್ಟು ಬಂದು, ಬಾಳೆಹಣ್ಣು ಎಷ್ಟು ಬಂದು, ಅದು ಬರೀ ಅದನ್ನು ಬರೆಯಾಕ ಮಧ್ಯಾಹ್ನ ಮಟ್ಟ ಅದ್ರ ಮುಂದೆ ಮಕ್ಕಳಿಗೆ ಕಲ್ಸೋದು ಯಾವಾಗ್ರಿ? ಈ ಲೆಕ್ಕ ಇಡೋದಕ್ಕೆ ದೊಡ್ಡ ಸಮಸ್ಯೆ ಅಂದ್ರೆ ಎಲ್ಲ ಪ್ರತಿಯೊಂದು ಶಾಲೆಯೊಳಗೂ ಇದು ಬರೀ ಲೆಕ್ಕ ಬರೆಯಾಕ ಮಧ್ಯಾಹ್ನ ಮಟ್ಟ ಹೋಗ್ತದೆ. ಆಯ್ತು, ನಿಮ್ಗೆ ಲೆಕ್ಕನೇ ಬೇಕಂದ್ರೆ ಒಬ್ಬರನ್ನ ಎಕ್ಸ್ಟ್ರಾ ಒಬ್ರನ್ನ ಕೊಡ್ರಿ. ನಮ್ಗೆ ನಾವೇನು ಹೇಳೋದು, ಲೆಕ್ಕ ಬೇಕು, ಲೆಕ್ಕ ಸರ್ಕಾರಕ್ಕೆ ಬೇಕೇ ಬೇಕು, ಲೆಕ್ಕ ಕೊಡಲೇಬೇಕು ನಾವು. ಅದನ್ನ ಮಾಸ್ತರ್ಗೆ ಯಾಕೆ ಹಾಕ್ತೀರಿ, ಸ್ಕೂಲ್ ಆ್ಯಂಡ್ ಟೀಚರ್ಸ್ಗೆ ಹಾಕ್ತೀರಿ? ಅದಕ್ಕಂತ ಒಬ್ರು ಕೊಡ್ರಲ್ಲ. ಈಗ 400 ಮಕ್ಕಳಿದ್ರೆ ಒಬ್ರು ಕೊಡ್ರಿ, ಲೆಕ್ಕ ಪರಿಶೋಧಕರ ಅಂತ ಒಬ್ರು ಪೇಮೆಂಟ್ ಹಾಕ್ತೀವಿ. ಇಲ್ಲ ನೀವು ಸರ್ಕಾರದ ಒಬ್ರು ಯೋಜನೆ ಮಾಡಿ ಅಂದ್ರೆ ಏನಾಗ್ತೈತಿ, ಇವೆಲ್ಲ ಲೆಕ್ಕ ಬುಕ್ ನೋಡಾಕ ಮತ್ತೊಂದು ನೋಡಾಕ ಒಬ್ರು ಬೇಕೇ ಬೇಕು. ಈಗ ನೀವು ಪ್ರೈವೇಟ್ ಸ್ಕೂಲಾಗ ನೋಡಿದ್ರೆ ಒಂದೊಂದು ಹುದ್ದೆಗೆ ಒಬ್ಬೊಬ್ರು ಇರ್ತಾರೆ. ಒಬ್ಬ ಕ್ಲರ್ಕ್ ಬೇರೆ ಇರ್ತಾರೆ, ಅಲ್ಲಿ ಕೌಂಟರ್ ಮ್ಯಾಗ ಬೇರೆ ಇರ್ತಾರೆ. ಟೀಚರ್ಸ್ ಕೆಲಸ ಏನು, ಬರೀ ಪಾಠ ಮಾಡೋದು, ಅವ್ರು ಬೇರೆ ಕೆಲಸನ ಹಚ್ಚಲ್ಲ. ಆದರೆ ಈ ಸರ್ಕಾರಿ ಶಾಲೆಗಳು ಹಂಗಲ್ರಿ, ಎಲ್ಲ ಕೆಲಸಗಳನ್ನು ಟೀಚರ್ಸ್ ಮಾಡ್ಬೇಕು. ಪ್ರಿನ್ಸಿಪಲ್ ಅವರು ಎಲ್ಲವನ್ನೂ ನೋಡ್ಕೋಬೇಕಾಗಿ. ಅದಕ್ಕೆ ವರ್ಕ್ ಲೋಡ್ ಜಾಸ್ತಿ ಆಗೋದ್ರಿಂದ ಮಕ್ಕಳ ಶಿಕ್ಷಣ ಕಡೆ ಅವ್ರ ಗಮನ ಕಡಿಮೆ ಆಗ್ತೈತೆ ಅನ್ನೋದೊಂದು ನಮ್ಮ ಭಾವನೆ.